ಎಲ್ಲರಿಗೂ ನಮಸ್ಕಾರ. ಸುರ್ಪುರ ಊರಿಗೆ ಹೋಗಿ ಬಂದಿದ್ದು, ದಾರಿ ತೋರಿಸ್ತಾರೆ. ನೀವು ಇಲ್ಲಿ ನೋಡ್ಬೋದು ರೀ, ತುಂಬ ಚೆನ್ನಾಗಿದೆ. ನಾವು ನೋಡಿ ಬಂದೀವಿ, ನೀವು ನೋಡಿ ಬರ್ರಿ. ಒಂದು ಬಾಗಿಲು ನೀವು ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ತಂತಾನೇ 7 ಬಾಗಿಲುಗಳು ಓಪನ್ ಆತವ. ಈ ಮ್ಯಾಜಿಕ್ ಎಲ್ಲಿ ಅದ ಅಂತ ಹೇಳಿದ್ರೆ ಹೇಳ್ತೀವಿ ಕೇಳಿ. ಇದು ಸುರ್ಪುರ ಒಳಗೆ ಇರುವಂಥ ಟೈಲರ್ ಮಂಜು. ಟೈಲರ್ ಮಂಜು ಒಬ್ಬ ವಿಜ್ಞಾನಿ ಬೇರೆ ದೇಶದಿಂದ ಬಂದು ಒಂದು ಪ್ರಯೋಗ ಮಾಡಿ ಸುರ್ಪುರ ಒಳಗೆ ಟೈಲರ್ ಮಂಜುನ ಮಾಡ್ತಾನೆ. ಅವಾಗಿನಿಂದ ಇವತ್ತಿನ ತನಕ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಒಂದು ಮ್ಯಾಜಿಕ್ ಅಂತ ಹೇಳಿ ಜನ ಇದು ಎಲ್ಲಿ ನೋಡೋ ಸಲುವಾಗಿ ಬರ್ತಾರೆ. 1844 ಒಳಗೆ ಇದು ಸ್ಥಾಪನೆ ಮಾಡಲಾಯಿತು. ಅಂದ್ರೆ ಕಾಲಕ್ರಮಣ ಏನು ಆಗ್ಯದ ಅಂದ್ರೆ ಡೋರ್ಗಳು ಸ್ವಲ್ಪ ಓಪನ್ ಆಗ್ತಾವ. ಇಲ್ಲಿ ತೋರಿಸ್ತಾರೆ, ನೀವು ಇಲ್ಲಿ ನೋಡ್ಬೋದು ನೋಡ್ರಿ, ನೋಡ್ರಲ್ಲ. ಮೊದಲಿನ ಥರ ಪೂರ ಓಪನ್ ಆಗಿ ಕಾಣಲ್ಲ. ಮೊದಲು ಆ ರೀತಿ ಆಗ್ತಿತ್ತು ಅಂತ. ಆದರೆ ಈಗ ನಾವು ನೋಡೋ ಸಲುವಾಗಿ ಅಂದ್ರೆ ಸ್ವಲ್ಪ ಡೋರುಗಳು ಓಪನ್ ಆಗ್ತಾವೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ಸುರ್ಪುರ ಒಳಗೆ ಸುರ್ಪುರ ಶಾಪುರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೇಳಿದ್ರೆ ಈ ಪ್ಲೇಸಿಗೆ ತಪ್ಪದೇ ವಿಸಿಟ್ ಮಾಡಿಬರ್ರಿ. ಒಂದು ವೈಜ್ಞಾನಿಕ ಆಗಲಿ, ಒಂದು ಸುಂದರವಾದ ಅಂಥ ಪ್ಲೇಸ್ ಸುರ್ಪುರ ಒಳಗೆ ಅವ. ನಾವು ಹೋಗಿದ್ದು ಭಾನುವಾರ. ಚಾವಿ ಹಾಕಿದೈತ್ರಿ. ಮತ್ತು ಅಲ್ಲೊಬ್ಬರು ಸಿಕ್ಕರು ಫ್ರೆಂಡ್ಗಳು, ಒಂದು 5 ಜನ. ಅವ್ರ ಸಿಕ್ಕೋದು ಮತ್ತು ಚಾವಿ ತೊಗೊಂಬಂದರು. ತುಂಬ ಧನ್ಯವಾದಗಳು ಅವರಿಗೆ. ಭಾನುವಾರ ಬಂದಿರ್ತಾರೆ, ನಮ್ಮ ಸಲುವಾಗಿ ಚಾವಿ ತೊಗೊಂಬಂದರು ಗುಲ್ಬರ್ಗದಿಂದ ಹೋಗಿ. ಇವರೇ ನೋಡ್ರಿ ಓಪನ್ ಮಾಡಿದ್ದು. ಅದು ಅಲ್ಲದೆ ಇಲ್ಲಿ ತೋರ್ಸತ್ತರ, ನೀವು ಇಲ್ಲಿ ನೋಡ್ಬೋದು ನೋಡ್ರಿ. ಅದು ಅಲ್ಲದೆ ಈ ಬಾವಿ ಏನು ನೋಡತ್ತಿರಲ್ಲ, ಸುರ್ಪುರ ಒಳಗೆ ಇರುವಂಥ ಜನ ಕುಡಿಯೋದು ಸಲುವಾಗಿ ಈ ಬಾವಿ ನೀರ ಉಪಯೋಗಿಸ್ತಿದ್ದರಂತ. ಒಂದು ಸ್ವಚ್ಛವಾದ ಬಾವಿ ಈ ಜಾಗದೊಳಗೆ ಅದಾರ. ಈ ಬಾವಿ ಹೆಸರು ಯಲ್ಲಮ್ಮ ಬಾವಿ ಅಂತ ಹೆಸರು ಇಲ್ಲಿನವ್ರ ನಮಗೆ ಹೇಳಿದರು. ನೋಡೋದ್ರಲ್ಲ ತುಂಬ ಚೆನ್ನಾಗಿದೆ. ಇವರೆಲ್ಲ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲೇ ತೋರಿಸ್ತಾರೆ, ಸಾರ್ ಹೇಳಿದರು. ಇವರೇ ನೋಡ್ರಿ ಎಲ್ಲ ಫ್ರೆಂಡ್ಸ್ಗಳು. ಇವರಂದ್ರೆ ಚಾವಿ ತೆಗ್ದಿದ್ರಿ. ತುಂಬ ಧನ್ಯವಾದಗಳು. ಶುಭವಾಗಲಿ. ಶರಣ ಆರತಿ. ಭಾನುವಾರ ಬಂದಿರ್ತಾರೆ, ನಮ್ಮ ಸಲ ಚಾವಿ ತೆಗೆದರು. ಶುಭವಾಗಲಿ. ಓ ನಮಃ ಶಿವಾಯ.